ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಿ ಬೈಟ್ಸ್ ವಿಕೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅತಿ ಸುಲಭವಾಗಿ ಹೋಟೆಲ್ ಶೈಲಿಯಲ್ಲಿ ಗರಿಗರಿಯಾದ ಮತ್ತು ರಸಭರಿತವಾದ ಜಿಲೇಬಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ಒಂದು ರೆಸಿಪಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಮೈದಾ ಹಿಟ್ಟು, ಮೊಸರು, ಸಕ್ಕರೆ, ಏಲಕ್ಕಿ, ಇನೋ ಪೌಡರ್ ಹಾಗೂ ಆರೆಂಜ್ ಕಲರ್. ಈ ಆರೆಂಜ್ ಫುಡ್ ಕಲರ್ ಇರೋದು ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಹಾಗಿದ್ರೆ ಇವಾಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಈ ಪಾಕ ಮಾಡಲು ನಾನು 2 ಕಪ್ಪು ಸಕ್ಕರೆ ತಗೊಳ್ತಾ ಇದ್ದೀನಿ. ನೋಡಿ, 2 ಕಪ್ಪು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ನೋಡಿ, 2 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. 2 ಕಪ್ ಸಕ್ಕರೆಗೆ 1 ಕಪ್ಪು ನೀರು ಹಾಕೋಬೇಕು. ಪಾಕ ಪರ್ಫೆಕ್ಟ್ ಆದರೆ ಜಿಲೇಬಿ ಚೆನ್ನಾಗಿ ಬರುತ್ತೆ. ಪಾಕ ಕರೆಕ್ಟಾಗಿ ಮಾಡ್ಕೋಬೇಕು. ನೋಡಿ, ಒಂದು ಸೈಡ್ ಪಾಕ ರೆಡಿ ಆಗ್ತಾ ಇದೆ. ಇನ್ನೊಂದು ಕಡೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಎಳೆ ಪಾಕ ಅಂತಾರಲ್ಲ, ಅದಕ್ಕಿಂತ ಮುಂಚೆನೇ ನಾವು ಆಫ್ ಮಾಡಿಬಿಡ್ಬೇಕು ಫ್ಲೇಮ್ನ. ಪಾಕ ಪರ್ಫೆಕ್ಟ್ ಬಂದಿದೆ ಇವಾಗ. ಓಕೆ, ಒಂದು ಸೈಡ್ ನಾವು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ. ಏನೇನು ಬೇಕಾಗುತ್ತೆ ನೋಡಿ. ನಾನು 1 ಕಪ್ಪು ಮೈದಾ ಹಿಟ್ಟಿಗೆ ಒಂದು ಅರ್ಧ ಸ್ಪೂನು ಇನೋ ಹಾಕ್ತಿದ್ದೀನಿ, ಇನೋ ಪೌಡರು. ನೆಕ್ಸ್ಟ್ ಅರ್ಧ ಕಪ್ಪು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆ ಉಪ್ಪನ್ನ ಹಾಕ್ಕೋಬೇಕು. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಅದನ್ನು ಚೆನ್ನಾಗಿ ಗಂಟಿಲ್ಲದೆ ಇರೋ ಹಾಗೆ ಸ್ವಲ್ಪ ನೀರು ಹಾಕೊಳ್ತಾ ಕಲಿಸ್ಕೊಳ್ಳಿ. ಸಾಫ್ಟ್ ಇರುತ್ತೆ ಹಿಟ್ಟು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಫ್ಟಾಗಿ ಬಂದಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟು ಇರಬೇಕು. ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಬೇಕು. ನೋಡಿ, ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡ್ಕೊಂಡ ತಕ್ಷಣ ಮತ್ತೆ ಚೆನ್ನಾಗಿ ಮಿಕ್ಸ್ ಕೊಡಿ. ಮನೆಯಲ್ಲಿ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋಕ್ಕೆ ಒಳ್ಳೆ ರೆಸಿಪಿ ಕಣ್ರಿ ಇದು. ಎಲ್ಲರೂ ಟ್ರೈ ಮಾಡಿ. ಅಡುಗೆ ಬರದೇ ಇರೋರು ಕೂಡ ಮಾಡ್ಕೋಬೋದು, ಅಷ್ಟು ಈಸಿ ರೆಸಿಪಿ. ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆಗಲೇ ಪಾಕ ಮಾಡ್ಕೊಂಡಿದ್ವಲ್ಲ ನಾವು, ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಆರೆಂಜ್ ಕಲರು. ಇದು ಸ್ಕಿಪ್ಪು ಮಾಡ್ಕೋಬೋದು, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಓಕೆ, ನನಗೆ ಆರೆಂಜ್ ಕಲರ್ ಬೇಕು ಅಂತ ನಾನು ಪೌಡರ್ ಹಾಕ್ಕೊಂಡಿದ್ದೀನಿ ಕಲರ್ನ. ನೋಡಿ, ಸಖತ್ತಾಗಿ ಬಂದಿದೆ ಪಾಕ. ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಒಳ್ಳೆ ಕನ್ಸಿಸ್ಟೆನ್ಸಿಲಿ ಇದೆ ಇದು. ನೋಡಿ, ಒಂದು ಸೈಡ್ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ಜಿಲೇಬಿ ಕರಿಯಲು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಾಣಲಿಯಲ್ಲಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಜಿಲೇಬಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ.
ಈ ಒಂದು ಹಿಟ್ಟನ್ನ ನಾವು ಯಾವುದು ಸಾಸ್ ಬಾಟ್ಲ್ ಇರುತ್ತಲ್ಲ ಅದರಲ್ಲಾದರೂ ಹಾಕ್ಕೊಳ್ಳಿ, ಅಥವಾ ಮೊಸರು ಪ್ಯಾಕೆಟು, ಅಥವಾ ಒಬ್ಬರವರು ತೆಂಗಿನ ಚಿಪ್ ಇರುತ್ತಲ್ವ ಅದರಲ್ಲೂ ಕೂಡ ಒಂದು ಹೋಲ್ ಮಾಡಿಕೊಂಡು ಜಿಲೇಬಿನ ಬಿಡ್ತಾರೆ, ಅಥವಾ ಬಟ್ಟೆಲ್ಲಿ ಹಾಕ್ಕೊಳ್ತಾರೆ. ನಾನಿಲ್ಲಿ ಮೊಸರಿನ ಪ್ಯಾಕೆಟ್ ಇದೆ ಅಲ್ವಾ, ಆ ಪ್ಯಾಕೆಟಲ್ಲಿ ನಾನು ಹಿಟ್ಟನ್ನ ಹಾಕ್ಕೊಂಡು ಒಂದು ರಬ್ಬರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ. ಹಾಗೆ ಸ್ವಲ್ಪ ತುದಿಗೆ ಕತ್ತರಿಯಿಂದ ಒಂಚೂರು ಕಟ್ ಮಾಡ್ಕೊಳ್ಳಿ. ನಿಮಗೆ ದಪ್ಪ ಬೇಕಂದರೆ ದಪ್ಪ, ಅಥವಾ ಸಣ್ಣ ಮೀಡಿಯಮಲ್ಲಿ ಕಟ್ ಮಾಡ್ಕೊಳ್ಳಿ. ಗೊತ್ತಾಗುತ್ತೆ ಎಷ್ಟು ಕಟ್ ಮಾಡಿಕೊಂಡ್ರೆ ಯಾವ ಥರ ಬೀಳುತ್ತೆ ಅಂತ. ನಾನು ಸ್ವಲ್ಪ ಮೀಡಿಯಮಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ನೋಡಿ ಒಂದು ಜಿಲೇಬಿನ ಹಾಕಿದ್ದೀನಿ. ರೌಂಡ್ ಶೇಪಲ್ಲೇ ಬರಬೇಕು ಅಂತ ಏನೂ ಇಲ್ಲ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲೇ ಹಾಕ್ಕೊಳ್ಳಿ. ನೋಡಿ, ಫ್ಲೇಮ್ ಮಾತ್ರ ಹೈ ಫ್ಲೇಮ್ ಇಟ್ಕೋಬೇಡಿ, ಸ್ವಲ್ಪ ಮೀಡಿಯಮ್ಮೇ ಇಟ್ಕೊಳ್ಳಿ. ಪೂರ್ತಿ ಕಾಯ್ದುಬಿಟ್ರೆ ಜಿಲೇಬಿ ಎಲ್ಲ ಸೀದೋಗಿಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ನೋಡಿ, ಈ ಒಂದು ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕರಿಬೇಕು ಎಣ್ಣೆಯಲ್ಲಿ. ನೋಡಿ, ಇವಾಗ ಚೆನ್ನಾಗಿ ಕರೆದಿದೆ. ನಾನು ಅದನ್ನ ತಕ್ಷಣ ನಾನು ಆ ಪಾಕದಲ್ಲಿ ಹಾಕ್ಕೊಂಡು ಸ್ವಲ್ಪ ಎದ್ದು ತೆಗಿತಾ ಇದ್ದೀನಿ. ನೋಡಿ, ಜಿಲೇಬಿ ಮಾಡಿಕೊಂಡು ಪಾಕದಲ್ಲಿ ಹಾಕಿ ಎದ್ದು ತೆಗೆದುಬಿಟ್ರೆ ಚೆನ್ನಾಗಿ ಪಾಕನ ಹೀರ್ಕೊಳ್ಳುತ್ತೆ. ಜಿಲೇಬಿ ಎಲ್ಲ ಸಖತ್ ಜ್ಯೂಸಿಯಾಗಿರುತ್ತೆ, ಸಖತ್ ಟೇಸ್ಟ್ ಕೊಡುತ್ತೆ, ಮಜಾ ಬರುತ್ತೆ ಇದು ತಿನ್ನೋಕ್ಕೆ. ನೋಡಿ, ಬೇಕಾದ್ರೆ ಟ್ರೈ ಮಾಡಿ. ನೋಡಿ, ನಾನು ನಿಮಗೆ ಟ್ರಯಲ್ ತೋರಿಸ್ತಾ ಇದ್ದೀನಿ. ಜಿಲೇಬಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನಾನು ಇಲ್ಲಿ ಮುರಿದು ತೋರಿಸ್ತಾ ಇದ್ದೀನಿ, ಸೌಂಡನ್ನ ಕೇಳಿಸ್ಕೊಳ್ಳಿ ನೀವು. ವಾವ್, ನೋಡಿ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಎಷ್ಟು ಜ್ಯೂಸಿಯಾಗಿದೆ, ಎಷ್ಟು ಸಖತ್ ಟೇಸ್ಟಿಯಾಗಿದೆ ಅಂತ. ನೋಡಿ, ಬೇಕಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ತುಂಬ 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 ಈಸಿಯಾದ ಒಂದು ರೆಸಿಪಿ ಇದು. ನೋಡಿ, ಬರೀ ಒಂದೇ ಒಂದು ಕಪ್ ಹಿಟ್ಟಲ್ಲಿ ಇಷ್ಟೊಂದು ಜಿಲೇಬಿ ರೆಡಿಯಾಗಿದೆ. ನೋಡಿ, ಎಷ್ಟು ಸುಲಭ ಅಲ್ವಾ? ಇಷ್ಟು ಸರಳ ರೀತಿಯಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ. ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ನೋಡಿ, ಈ ಬಿಸಿ ಬಿಸಿ ಜ್ಯೂಸಿಯಾದಂತಹ ಜಿಲೇಬಿ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋಗಳನ್ನು ನೋಡಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.